ಸರಿ ಬಾ ನನ್ನ ಜೊತೆ. ಯಾಕಣ? ಬಾ ಅಂದೆ. ಒಂದ್ ಅರ್ಜೆಂಟ್ ಕೆಲ್ಸದಲ್ಲಿ ಇದೀನಿ, ಇರೋಣ. ಬಾ ಅಂದೆ, ಬಾರ. ಓ ಅಣ್ಣನೂ ಹೊಟ್ಟೋದ್ನಾ? ಏಯ್ ಅವನು ಇತ್ತಾನೆ ಏನೋ ಮಾಡ್ತಿದ್ದ, ಎಲ್ಲಿದೆ ಅಂತಾನು ಗೊತ್ತಿರ್ಲಿಲ್ಲ. ಮಾಡ್ತೀನಿ. ಯಾಕಣ ಏನಾಯ್ತು? ಇಲ್ಲಿಗೆ ಕರ್ಕೊಂಡ್ ಬಂದೆ? ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ದೀನಿ, ಏನಕ್ಕೆ ಫೋನ್ ಎತ್ತಿಲ್ಲ? ಓ ನೀನ್ ಅದನ್ನ ಕೇಳಕ್ ಇಲ್ಲಿವರೆಗೂ ಕರ್ಕೊಂಡ್ ಬಂದ? ಅದು ನೀನ್ ಫೋನ್ ಮಾಡಿದ್ದು ನಾನು ನೋಡಿಲ್ಲ ಅಣ್ಣ. ಹಾ ಹೇಗಪ್ಪ ನೋಡ್ತೀಯಾ? ನಿನಗೆ ಎಲ್ರೂ ಸಂಭಾಳಿಸೋದಕ್ಕೆ ಟೈಮ್ ಇಲ್ವಲ್ಲ. ನನ್ ಮುಂದೆ ಇದ್ದಾಗ ನನ್ನನ್ನ, ಚಂದನನ್ ಮುಂದೆ ಇದ್ದಾಗ ಅವಳನ್ನ. ಯಾಕಣ ಏನಾಯ್ತು ಅಂತ ಈಗ ಈಗ? ಮಾತಾಡ್ಬೇಡ ನೀನು. ಚಂದನ ಬಂದು ಬೆಳಗ್ಗೆ ನನ್ನ ಹತ್ರ ಕೆಲಸ ಕೇಳಿದಾಗ ಯಾಕೋ ಸುಮ್ಮನೆ ನಿಂತಿದ್ದೆ. ನಾನಾ? ಮತ್ತೆ ನಾಟಕ ಮಾಡಿದ್ರೆ ಗುದ್ಬಿಡ್ತೀನಿ. ನಾನೇ ಬಿಸಿಲು ಶಾಖ ತಾಳ್ಲಾರ್ದೆ ಮರದ ಕೆಳಗಡೆ ನಿಂತಿದ್ದೀನಿ. ಇನ್ನೊಬ್ರಿಗೆ ಎಲ್ಲಿಂದನೋ ಛತ್ರಿ ಕೊಡ್ಲಿ. ಯಾಕೋ ಚಂದನನ್ ಮುಂದೆ ನಾನು ಆರ್ಕಿಟೆಕ್ಟು, ಮಣ್ಣು ಮಸಿ ಅಂತೆಲ್ಲ ಹೇಳಿದ್ಯಾ? ಈಗ ಅವ್ರು ಬಂದು ನನ್ನನ್ನು ಕೇಳಿದ್ರೆ ನಾನು ಏನೋ ಉತ್ತರ ಕೊಡ್ಲಿ? ನಿನ್ನ ಕರ್ಮಕ್ಕೆ ನನ್ನನ್ನು ಯಾಕೋ ಸಿಕ್ಕಾಕ್ಸಿದ್ಯಾ? ಈಗ ನಾನು ಕೆಲಸ ಕೊಡಿಸ್ಲಿಲ್ಲ ಅಂದ್ರೆ ಅವಳು ನನ್ನ ಬಗ್ಗೆ ಏನ್ ಅನ್ಕೊಳಲ್ಲ. ಅಣ್ಣ ಇದು ಆರ್ಕಿಟೆಕ್ಟ್ ಮ್ಯಾಟ್ರು, ವಿಷಯ ಸ್ವಲ್ಪ ಸೀರಿಯಸ್ ಆಗಿದೆ ಅನ್ಸುತ್ತೆ. ಇರ ನಾನು ನೋಡ್ಕೊಂಬರ್ತಿದ್ದ. ಅಣ್ಣ ಪ್ಲೀಸ್ ಅಣ್ಣ, ಹೇಗಾದ್ರೂ ಮಾಡಿ ಇದೊಂದು ಹೆಲ್ಪ್ ಮಾಡೋಣ. ಅಯ್ಯೋ ನಿನಗೆ ಹೆಂಗೋ ಹೇಳೋದು? ಮೈಗಿಂತ ಚಿಕ್ಕವನೇನೋ ನೀನು. ಅಯ್ಯೋ ಅದೊಂದು ಚಿಕ್ಕ ಸುಳ್ಳಣ. ಅಣ್ಣ ಏನಾಯ್ತು? ಏಯ್ ನೀನ್ ಯಾಕೋ ಬಂದೆ? ದೊಡ್ಡವ್ರು ಮಾತಾಡ್ತಿಲ್ವಾ ಇಲ್ಲಿ? ಹೋಗಾಚೆ. ಅಣ್ಣ ನೀನ್ ಹೇಳಣ. ನೋಡಕಂಟಿ, ಇವನು ಚಂದನನ ಹತ್ರ ನಾನು ಆರ್ಕಿಟೆಕ್ಟು ಅಂತೆಲ್ಲ ಸುಳ್ಳು ಹೇಳಿದಾನೆ. ಈಗ ನನ್ನ ಹತ್ರ ಕೆಲಸ ಕೇಳ್ತಿದ್ದಾಳೆ, ಏನೋ ಮಾಡೋದು? ಏಯ್ ಯಾಕೋ ಅಣ್ಣನ ಬಗ್ಗೆ ಸುಳ್ಳು ಹೇಳಿದ್ಯಾ? ಏನೋ ಹೊಡೆದ್ಬಿಡ್ತೀಯಾ? ಆವಾಸ್ ಗಿವಾಸ್ ಹಾಕದೆಲ್ಲ ನನ್ನ ಹತ್ರ ಇಟ್ಕೊಬೇಡ. ಏಯ್ ಸುಮ್ನಿರ ಸಾಕು. ಮಾತೆತ್ತಿದ್ರೆ ಕೈ ಮುಂದೆ ಮಾಡ್ತೇನೆ. ದಾದಾಗಿರಿ ಮಾಡೋದು ನಿನ್ಗೊಬ್ಬನಿಗೆ ಗೊತ್ತಿರೋದಾ? ಇವನ್ ಯಾವಾಗ್ಲೂ ಇದೆ ಅಣ್ಣ, ಬಾಯಿ ಬಿಟ್ರೆ ಸುಳ್ಳು, ಸುಳ್ಳುನ ಒಳ್ಳೆ ಸತ್ಯನ ಹಿಂಡಿ ಪಾನ್ಕ ಕುಡ್ದಂಗೆ. ನೀನೇನ್ ದೊಡ್ಡ ಪುಡಾಂಗ್ ನೋಡು, ನನಗೆ ಹೇಳಕ್ ಬಂದ್ಬಿಟ್ಟ ಪಗ. ಏ ಸುಮ್ನಿರ ಹರಿ, ಒಂದ್ ಸ್ವಲ್ಪ ನನ್ನ ಮಾತು ಕೇಳೋ. ಈಗ ನಾನು ಅವಳಿಗೆ ಏನೋ ಹೇಳಿ ಕೆಲಸ ಕೊಡಿಸ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ಯಾ. ಅದನ್ನೇ ಸಂಭಾಳ್ಸಕ್ ಆಗ್ತಿಲ್ಲ. ಇನ್ ಇಲ್ದವ್ರನ್ನೆಲ್ಲ ತಂದಿಡ್ತಿದ್ಯಲ್ಲೋ. ಇದನ್ನು ಹೇಗಾದ್ರೂ ಮಾಡಿ ಸಂಭಾಳ್ಸೋಣ. ಅಯ್ಯೋ ನಾನು ಯಾರಿಗೂ ಮಾತು ಕೊಟ್ಟು ಇಲ್ಲ ಅಂದವನ್ ಅಲ್ವೇ ಅಲ್ಲ. ಅವಳು ಬೇರೆ ಪಾಪ ನನ್ನನ್ನು ನಂಬ್ಕೊಂಡು ಕೆಲಸ ಕೇಳ್ತಿದ್ದಾಳೆ. ಈಗ ನಾನು ಹೇಗೋ ಮುಖ ತೋರಿಸ್ಲಿ ಅವಳಿಗೆ? ಎಲ್ಲ ನಿನ್ನಿಂದಾನೆ. ಇಲ್ಲ ಇಲ್ಲ, ನಾನು ಎಲ್ಲ ನಿಜಾನು ಹೇಳ್ಬಿಡ್ತೀನಿ. ಅಯ್ಯಯ್ಯೋ ಅಣ್ಣ ಹಂಗೆಲ್ಲ ಮಾಡ್ಬೇಡ ಅಣ್ಣ. ಇವನ್ ಸುಳ್ಳಿಗೆ ನೀನ್ ಹೊಣೆ ಆಗ್ಬೇಡ ಅಣ್ಣ. ನಿಜ ಹೇಳ್ಬಿಡಣ, ನೀನ್ ಯಾವ ಆರ್ಕಿಟೆಕ್ಟು ಅಲ್ಲ, ಮೇಸ್ತ್ರಿ ಅಂತ. ಇಲ್ಲ ಅಂದ್ರೆ ಅದಕ್ಕೆ ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಅಂದ್ರೆ ನನ್ ಬಗ್ಗೆ ಏನ್ ಅನ್ಕೊಂಡ್ರು ಪರವಾಗಿಲ್ವಾ? ಅದು ನಿನ್ ಕರ್ಮ ಹರಿ, ನಾವೇನ್ ಮಾಡಕ್ಕಾಗುತ್ತೆ? ಸುಳ್ಳು ಹೇಳು ಅಂತ ನಾವ ಹೇಳಿದ್ವಿ. ನೋಡ್ಕೊಂತೀನಿ ನಾನ್ ಹಾಳಾಗೋದ್ರು ಪರವಾಗಿಲ್ವಾ? ಮನೆ ಹಾಳಾಗದೆ ಇರ್ಲಿ ಅಂತ ಹೇಳ್ತಾ ಇದೀನಿ. ಓಹೋ ಮನೆ ಮೇಲೆ ನಿನಗ್ ಭಾರಿ ಅಕ್ರೆ ಇದೆ ನೋಡು. ನಿನಗ್ ಬೇಕಾಗಿರೋದು ಮೊದಲು ನನ್ನ ಮನೆಯಿಂದ ಆಚೆ ಹೋಗೋದು, ಆಮೇಲೆ ನೀನ್ ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ಯಲ್ವಾ? ಲೇ ಹರಿ, ಏನೋ ನೀನು? ಇವ್ರ ಹಣೆ ಬರ ಯಾವತ್ತೋ ಗೊತ್ತು ಬಿಡೋಣ ನನ್ಗೆ. ಏಯ್ ನಿನ್ ದರಿದ್ರ ಹಣೆ ಬರಾನು ನಾನ್ ನೋಡಿದ್ದೀನಿ, ಸುಮ್ನಿರ. ಏನೋ ನೀನ್ ನೋಡಿರೋದು? ಏನೋ ಏನ ಮಾಡ್ತಿದ್ದೀರಾ? ಈ ರೂಮಲ್ಲೇ ಇದ್ದಾರೆ. ಅಣ್ಣ ಇವ್ನು ಹೇಳಿದೆಲ್ಲ ಕೇಳ್ಬೇಡ ನೀನು. ನನ್ ಜೀವನ ಹಾಳಾಗ್ಲಿ ಅಂತಾನೆ ಇದನ್ನೆಲ್ಲ ಹೇಳ್ತಿರೋದು ಇವನು. ನಿನ್ ಜೀವನ ಹಾಳು ಮಾಡಕ್ಕೆ ಸ್ಪೆಷಲ್ ಆಗಿ ಯಾರು ಬೇಕಾಗಿಲ್ಲ, ನೀನೊಬ್ನೇ ಸಾಕು. ಸುಳ್ಳು ಹೇಳಿ ನೀನೇ ಹಾಳು ಮಾಡ್ಕೋತಿದ್ಯಾ. ಹತ್ತರಲ್ಲಿ ಒಂದಾದ್ರೂ ನಿಜ ಹೇಳ್ತೀಯ ನೀನು? ಅಲ್ಲ, ನಮ್ಮಿಬ್ರ ಬಗ್ಗೆ ಏನಂತ ಹೇಳಿದ್ಯಾ? ನನ್ ಕಲೆಕ್ಟ್ರು, ಇವನ್ ಡಾಕ್ಟ್ರು, ಅಪ್ಪನ ಬಗ್ಗೆ ಕಮಿಷನರು ಅಥವಾ ದೊಡ್ಡ ಕಂಪ್ನಿ CEO ಅಂತ ಹೇಳಿದ್ಯಾ? ಏನೋ ಹಾಗೆಲ್ಲ ಏನಾದ್ರು ಹೇಳಿದ್ದೀನೋ? ಅಯ್ಯೋ ಇಲ್ಲಣ್ಣ, ನೀನೇನಣ್ಣ ಇವನ್ ಮಾತು ಕಟ್ಕೊಂಡು ಆ ಬಿಡಿ ಸೇದೋ ಬಾಡಿನ ದೊಡ್ಡ ಕಂಪ್ನಿ CEO ಅಂದ್ರೆ ಯಾರಾದ್ರೂ ನಂಬ್ತಾರಾ? ನೀನ್ ಬೇಕಿದ್ರೆ ನಂಬಿಸ್ತೇ ಬಿಡಪ್ಪ. ಡೈರೆಕ್ಟ್ ಆಗಿ ಅದಕ್ಕೆ ನಾ ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ. ಹೇಯ್ ನೀನ್ ದೊಡ್ಡ ಸಾಚ ಅನ್ನೋ ತರ ಮಾತಾಡ್ಬೇಡ.
ಮೂಗ್ ಮೇಲೆ ಗುದ್ದಿದ್ರೆ ಇಂಜಿನ್ ಆಯಿಲ್ ಸೋರೋ ತರ ಮೂಗಲ್ ರಕ್ತ ಸುರಿಬೇಕು. ನಾನ್ ಗುದ್ದಿದ್ರೆ ಪಂಚರ್ ಆಗಿರೋ ಟೈರ್ ತರ ಎಲ್ಲ ದಿಕ್ಕಲ್ಲೂ ತಿರುಗ್ಬೇಕು. ಗುದ್ದ ನೋಡೋಣ. ನಿಮ್ ಬರ್ಲು ಮುಗಿತೇನೆ, ದಯವಿಟ್ಟು ಸುಮ್ನಿರಿ ಪ್ಲೀಸ್. ಮೊದ್ಲೇ ಅಪ್ಪನ್ ತಾಂಡವ ನೋಡಕ್ಕಾಗ್ದೆ ಅದಕ್ಕೆ ಭಯ ಪಟ್ಕೊಂಡು ರೂಮಿಂದ ಆಚೆನೆ ಬಂದಿಲ್ಲ. ನೀವಿಬ್ರು ಹಿಂಗ್ ಜಗಳ ಆಡ್ತಿರೋದನ್ನ ನೋಡಿದ್ರೆ ಈಗ್ಲೇ ಬ್ಯಾಗ್ ಎತ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ. ಇವಾಗ ಇದು ಮನೆ ತರ ಇರೋದಕ್ಕೆ ಕಾರಣನೇ ಅತ್ಗೆ. ದಯವಿಟ್ಟು ನೀವ್ ಅದನ್ನ ಹಾಳು ಮಾಡ್ಬೇಡಿ ಪ್ಲೀಸ್. ಮಾಡಿರೋ ತಪ್ಪನ ಒಪ್ಕೊಳ್ದೆ ಈಗ ಹಾಳಾಗ್ತಾನೆ ನೋಡು. ನಿಭಾಯಿಸಕ್ ಆಗಲ್ಲ ಅಂದ್ರೆ ಸುಳ್ಳು ಹೇಳೋ ಸಾಹಸ ಯಾಕೋ ಮಾಡ್ಬೇಕು? ಆಯ್ತು ನೀನ್ ಬಿಡೋಣ ಅಣ್ಣ. ಪಾಪ ಅತ್ಗೆ ಅವ್ರಿಗೆ ಸುಳ್ಳೇಳಿ ಯಾಮರ್ಸೋದು ನಿಂಗ್ ಸರಿ ಅನ್ಸುತ್ತೆ ಹೇಳು? ಅಣ್ಣ ನೀನೇನ್ ಕೆಲಸ ನೋಡೋದು ಬೇಕಾಗಿಲ್ಲ, ನನಗೆ ಗೊತ್ತು ಹೇಗೆ ಕೆಲಸ ಕೊಡಿಸ್ಬೇಕು ಅಂತ. ಏನೋ ಅರ್ಜೆಂಟಲ್ಲಿ ಒಂದು ಸುಳ್ಳು ಹೇಳಿದೆ ಅಂತ ಎಲ್ಲರೂ ರೌಂಡ್ ಹಾಕೊಂಡು ನನ್ನನ್ನು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಏನು ಅಂತ ಮಾತಾಡ್ತಿದ್ಯೋ? ಇದೆಲ್ಲ ಸರಿ ಇಲ್ಲ ಅಣ್ಣ, ನನ್ಗೆ ಗೊತ್ತು. ನೋಡ್ಕೋತೀನಿ ಎಲ್ರು ಮುಂದೇನು ಮಾಡ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಬರ್ರ ಕಡೆ ಅಣ್ಣ, ಏನಣ್ಣ ಹಿಂಗ್ ಹೇಳ್ಬಿಟ್ಟು ಹೋಗ್ತಿದ್ದಾನೆ? ಅವನ್ ಸುಳ್ಳು ಒಪ್ಕೊಳ್ಳಲ್ಲ, ನಮ್ಮ ಮೇಲೆ ಸುಳ್ಳು ಸುಳ್ಳು ಅಪಾದನೆ ಆಗ್ತಾನೆ. ಅತ್ತೆ, ದಿವ್ಯಾ ಬಾ. ಏನಾಯ್ತತ್ತೆ? ನಮ್ ಚಂದುಗೆ ಕಾಳು ಪಲ್ಯ ಅಂದ್ರೆ ತುಂಬಾನೇ ಇಷ್ಟ. ಅವಳು ನಾವು ಬೇಡ ಅಂತ ಹೋದ್ರು ಅವಳು ಹಾಳಾದ ನೆನಪು ಮಾತ್ರ ನಮ್ಮನ್ ಬಿಡಲ್ಲ. ಹೇಗಿದ್ದಳು, ಏನ್ ಮಾಡ್ತಿದ್ದಳು, ಊಟ ಮಾಡಿದ್ಲು ಇಲ್ವೋ ಅಂತ ದಿನ ಕಾಡ್ತಾ ಇರುತ್ತೆ. ನೀನ್ ನನ್ನ ಮಗಳೇ ಅಲ್ಲ ಅಂತ ಇವರು ಕೋಪದಲ್ಲಿ ಫೋನ್ ಕಟ್ ಮಾಡಿದ್ರಂತೆ. ಚಂದು ಯಾಕೆ ಫೋನ್ ಮಾಡಿದ್ಲೋ ಏನೋ. ಅತ್ತೆ, ಚಂದು ನನಗೂ ಕೂಡ ಫೋನ್ ಮಾಡಿದ್ಲು. ಹೌದಾ? ಹೇಗಿದ್ದಾಳಂತೆ? ಏನ್ ಹೇಳಿದ್ಲು? ಆ ಮನೇಲಿ ಏನಾದ್ರು ಸಮಸ್ಯೆ ಅಂತ? ಆ ಥರ ಏನೂ ಹೇಳಿಲ್ಲ ಅತ್ತೆ. ನಾನು ಮನೇಲಿರಲ್ಲ, ಕೆಲಸ ಹುಡುಕ್ತಾ ಇದ್ದೀನಿ, ಹಾಸ್ಟೆಲಲ್ಲಿ ಇರ್ತೀನಿ ಅಂತ ಹೇಳಿದ್ಲು. ಹೌದಾ? ಹಾಗಾದ್ರೆ ಆ ಮನೇಲಿ ಅವಳಿಗೇನು ಸಮಸ್ಯೆ ಆಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಹಾಗೆ ಹೇಳ್ತಿದ್ದಾಳೆ. ಇಲ್ಲಾಂದ್ರೆ ಸುಮ್ಮನೆ ಅವಳೇ ಯಾಕೆ ಹಾಸ್ಟೆಲ್ಗೆ ಹೋಗ್ಬೇಕು? ಇಲ್ಲ ಅತ್ತೆ, ನಾನು ಕೇಳಿದೆ, ಆ ಥರ ಏನೂ ಇಲ್ಲ ಅಂದ್ಲು. ಕೆಲ್ಸಕ್ಕೆ ಜಾಯ್ನ್ ಆಗ್ತಿದ್ದಾಳಂತೆ, ಅದಕ್ಕೆ ಸರ್ಟಿಫಿಕೇಟ್ ಬೇಕಂತೆ. ಕೆಲ್ಸಕ್ಕೆ ಸೇರ್ತಿದ್ದ ಹಾಗೆ ಆ ಮನೆ ಬಿಡ್ತೀನಿ ಅಂತಿದ್ಲು. ಚಂದುನ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಅತ್ತೆ. ಪಾಪ, ಅವಳು ಸರ್ಟಿಫಿಕೇಟ್ ಕೊಟ್ಬಿಡಣ್ವಾ? ಏನಾಗಿದೆ ನಿನ್ಗೆ ಇವತ್ತು? ನಾನು ಎಷ್ಟು ತಿಂತೀನಿ ದಿನ ಗೊತ್ತಿಲ್ವಾ? ಏನ್ ಯೋಚನೆ ಮಾಡ್ತಿದ್ಯಾ? ಯಾಕಮ್ಮ ಒಂಥರ ಇದೆಯಾ? ದಾಸು, ದಿವ್ಯಾಂಗೆ ಚಂದು ಫೋನ್ ಮಾಡಿದ್ಲಂತೆ. ಚಂದನಾ, ಪೂಜೆ ಆಯ್ತಮ್ಮ? ಹಾ ಅಣ್ಣ. ನಾನು ಹೋಗಿ ತರಕಾರಿ ತಗೊಂಡ್ಬರ್ತೀನಿ. ಅಣ್ಣ, ನೀವು ಇವತ್ತು ಕೆಲ್ಸಕ್ಕೆ ಹೋಗಲ್ವಾ? ಇವತ್ತು ಲೇಟ್ ಇದೆ. ಅಣ್ಣ, ನನ್ನ ಕೆಲ್ಸದ ಬಗ್ಗೆ ಏನಾದರೂ ವಿಚಾರಿಸಿದ್ರಾ? ಹಾ ಹೇಳಿದ್ದೀನಿ, ನಾನು ಹೋಗಿ ಬರ್ತೀನಿ. ಬಾ
ಏನ್ ಭಾರತಿ 2 ದಿನ ಆಯ್ತು ಮನೆ ಕಡೆ ಬರ್ಲೇ ಇಲ್ಲ, ಅಷ್ಟೊಂದು ಕೆಲ್ಸ ಆಯ್ತಾ? ಏನಿಲ್ಲ ಮಾವ, ನಮ್ಮ ಮನೆ ಗುಮ್ಮ ಮನೆ ಬಾಗ್ಲಲ್ಲೇ ಕೂತ್ಕೊಂಡು ಕಲ್ಲಲ್ಲಿ ಅಕ್ಕಿನ ಆರಿಸ್ತಾ ಇದ್ಲು, ಅದಕ್ಕೆ ಬರಕ್ಕಾಗ್ಲಿಲ್ಲ ಅಷ್ಟೇ. ಮತ್ತೆ ಏನ್ ಮಾವ, ನಮ್ ಹರಿ ಹೆಂಡತಿ ಮನೆಗೆ ಸೆಟ್ ಆದ್ರ? ನಿನ್ನ ಕೇಳ್ತಿರೋದು. ಓಹ್, ನಾನ್ ಯಾರು ಅಂತ ನೋಡ್ತಿದ್ದೀರಾ? ಅವತ್ತು ರಿಸೆಪ್ಷನ್ ದಿನ ನಿಮ್ಮನ್ನ ರೆಡಿ ಮಾಡಕ್ ಬಂದಿದ್ದೆ, ನೀವು ಬೈದ್ ಕಳಿಸ್ತಿರಲ್ಲ, ನೆನ್ಪಾಯ್ತಾ? ಸಾರಿ, ಅವತ್ತು ನಾನು ಅವ್ರಪ್ಪ ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಬೇಜಾರಲ್ಲಿದ್ಲು. ನೀನೇನ್ ತಪ್ಪು ತಿಳ್ಕೊಬೇಡ ಭಾರತಿ. ಅಯ್ಯೋ ಮಾವ, ನಾನೇನು ಅನ್ಕೊಳ್ಳೇ ಇಲ್ಲ, ನೀನ್ ಯಾಕೆ ಕಾರಣ ಕೊಡ್ತಿದ್ಯಾ? ಅಡ್ಗೆ ಮನೇಲಿ ಏನೋ ಘಮ ಅಂತಿದೆ, ಏನ್ ಸ್ಪೆಷಲ್ಲು? ನೋಡ್ಲೇಬೇಕು. ಏ ಭಾರತಿ, ಅವಳು ಸ್ವಲ್ಪ ಹಾಗೆ, ನಾನು ಬರ್ತೀನಿ ರೀ. ಭಾರತಿ, ಇವಳು ನಮ್ಮ ಕಾತ್ಯಾಯಿನಿ ಅತ್ತೆ ಮಗಳು. ನಮ್ಮ ಹತ್ರ ಮಾತು ಕಮ್ಮಿ, ಆದ್ರೆ ಅಣ್ಣನ ಹತ್ರ ಅವಾಗ ಮಾತಾಡಕ್ ಬರ್ತಾ ಇರ್ತಾಳೆ. ನಿಮ್ಮ ಅಣ್ಣನ ಹತ್ರ ಮಾತ್ರನಾ? ಹ್ಞೂ, ಭಾರತಿಗೆ ನಮ್ಮ ಅಣ್ಣ ಅಂದ್ರೆ ಆಯ್ತು, ಮುಗ್ದಾಯ್ತು. ಓ, ಹ್ಞೂ, ಬನ್ನಿ ತೋರಿಸ್ತೀನಿ. ನಮ್ಮ ಚಂದನಾಗೆ ಆ ಮನೇಲಿ ಇರೋದಕ್ಕೆ ಕಷ್ಟ ಆಗ್ತಿದೆ ಅನಿಸ್ತಿದೆ ರೀ. ನಾನು ಆ ಮನೇಲಿ ಇರಲ್ಲ, ಹಾಸ್ಟೆಲಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ಲಂತೆ. 5 ಜನ ಗಂಡಸರಿರೋ ಮನೇಲಿ ಅವಳೊಬ್ಳೆ ಹೇಗಿರೋದಕ್ಕಾಗತ್ತೆ? ಇದೀಗ್ಯಾ ಮತ್ತೆ ಅವಳಿಗೆ ಫೋನ್ ಮಾಡಿದ್ಯಾ ನೀನು? ಫೋನ್ ಮಾಡಿದ್ರು ನಿನ್ ಬುದ್ಧಿ ಮಣ್ ತಿಂತಿರುತ್ತೇನೆ. ಅವಳಿಗೆ ಯಾಕೋ ಬೈತೀಯ? ಈಗ ಅದು ಮುಖ್ಯನಾ? ನಿನ್ ತಂಗಿ ಕಷ್ಟದಲ್ಲಿದ್ದಾಳೆ ಅಂತ ಗೊತ್ತಾಯ್ತು ತಾನೆ, ಮೊದ್ಲು ಅವಳನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರೋಣ, ಆಮೇಲೆ ಬೇಕಾದ್ರೆ ಅವಳಿಗೆ ಹೊಡೆದು ಬುದ್ಧಿ ಹೇಳಿ. ನೀನು ಅವಳ ಜೊತೆಗೆ ಹೋಗ್ಬಿಡು. ಅವಳನ್ನು ಮಾಡಿರೋ ದ್ರೋಹಕ್ಕೆ ಹಗಲು ರಾತ್ರಿ ಊಟ ನಿದ್ದೆ ಇಲ್ಲದೆ ನಾನು ಕಣ್ಣೀರು ಹಾಕಿ ಸಂಕಟ ಪಡ್ತಿರೋದು ನಿಮ್ಗೆ ಯಾರಿಗೂ ಕಾಣಿಸ್ತೀನಿ ಅಲ್ಲ? ಅವಳು ಪೊಲೀಸ್ ಸ್ಟೇಷನ್ ಏನ್ ಮಾಡಿದ್ಲು ಗೊತ್ತಾ? ಬೇಡ ಮಗಳೇ ಬಂದ್ಬಿಡು ಅಂತ ಸ್ಟೇಷನ್ ಹೋಗಿದ್ರೆ ಅವನ್ ಕೈ ಹಿಡ್ಕೊಂಡು ತಲೆ ಬಗ್ಸ್ಕೊಂಡು ನಿಂತಿದ್ಲು. ತಲೆ ಬಗ್ಗಿಸ್ಕೊಂಡು ಅವ್ನ ಕೈ ತಾಳಿ ಕಟ್ಸ್ಕೊಂಡ್ಲು. ಈಗ ಅವ್ಳು ಕಷ್ಟದಿದ್ದಾಳೆ ಅಂತ ಮನೆಗೆ ಹಿಡ್ಕೊಂಡು ಬರ್ಬೇಕಾ? ಹೌದು ರೀ, ಅವಳು ಮಾಡಿದ ತಪ್ಪೆ. ಹೆತ್ತೋರ್ ಹೊಟ್ಟೆಗೆ ಬೆಂಕಿ ಇಟ್ಟು ಹೋಗಿದ್ದಾಳೆ ಪಾಪಿ. ಆದ್ರೆ ಅವಳನ್ನ ಅಲ್ಲಿ ಒಬ್ಬಳನ್ನೇ ಬಿಟ್ಟಿರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ರೀ. ಹೇಳಿದ್ದೆ ಹೇಳ್ಬಿಡ ದಾಕ್ಷಾಯಿಣಿ, ಅವಳನ್ನ ಈ ಮನೆ ಕರ್ಸ ಆಲೋಚನೆ ಇಲ್ಲಿಗೆ ಬಿಟ್ಟು ಬಿಡು. ಹಾಗಾದ್ರೆ ನನ್ನ ಬಗ್ಗೆನೂ ನೀವೆಲ್ಲ ಯೋಚನೆ ಮಾಡ್ತಾನ ಬಿಡಿ. ಅವಳ ಕಷ್ಟ ನೋಡ್ಕೊಂಡು ನನ್ನ ಕೈಲಿ ಬದುಕೋಕ್ಕಾಗಲ್ಲ, ನಾನು ಸತ್ತು ಹೋಗ್ತೀನಿ. ಅಮ್ಮ, ಮತ್ತಿನೇನು ಮಾಡ್ಲಿ? ಅವಳೇನೋ ಬುದ್ಧಿ ಇಲ್ದೆ ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು, ಹಾಗಂತ ನಾವು ಕಲ್ಮನ್ಸ್ ಮಾಡ್ಕೊಂಡಿರ್ಬೇಕಾ? ಹೆತ್ತ ಕರಳಿನ ಸಂಕಟ ನನಗ್ ಮಾತ್ರ ಗೊತ್ತು. ಆ ಮನೇಲಿ ಇರೋರು ಅವಳನ್ನ ಏನ್ ಮಾಡ್ಬಿಡ್ತಾರೋ ಅಂತ ದಿನ ಸತ್ತು ಬದುಕ್ತಾ ಇದ್ದೀನಿ. ಅದ್ರ ಬದಲು ಒಂದೇ ಸಲ ಸತ್ತು ಹೋಗ್ಬಿಡ್ತೀನಿ. ಅಮ್ಮ, ಅವಳಿಲ್ ಬಂದ್ರು ಇರಲ್ಲಮ್ಮ. ಅವಳಿರೋ ಹಾಗೆ ನಾನ್ ಮಾಡ್ತೀನಿ. ನೋಡ್ತಾ ಸೊ, ಒಂದು ಅವಳು ಈ ಮನೆಗೆ ಬರ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಅಳ್ಬೇಡಿ. ಚಂದನಾಗೇನೂ ಆಗಲ್ಲ. ಮಾವ, ಒಂದ್ ಸ್ವಲ್ಪ ಹಾಕು, ಟೇಸ್ಟ್ ಮಾಡ್ತೀನಿ. ವಾವ್ ಮಾವ, ಸೂಪರ್ ಆಗಿದೆ ಟೇಸ್ಟು. ಇಷ್ಟ ಆಯ್ತಾ? ಇಷ್ಟ ಆಗ್ದೇನೆ ಸೂಪರ್ ಅಂತೀನಾ? ಇರು, ಡಬ್ಬಕ್ಕೆ ಹಾಕೊಡ್ತೀನಿ, ಮನೆಗೆ ಹೋಗ್ತೀನಿ. ಇಷ್ಟು ಯಾಕೆ ನಮ್ಮ ಮನೇಲಿ ಇರೋ ಡಬ್ಬಗಳೆಲ್ಲ ಕಾಣೆ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಎಲ್ಲ ಭಾರತಿ ಕೃಪಾ ಕಟಾಕ್ಷ. ಮಾವ, ಹೊಸ ಟೀ ಶರ್ಟಾ? ಇಲ್ಲ ಕಣೆ, ಹಳೆದೆ, ನೀನ್ ನೋಡಿಲ್ಲ ಅನ್ಸುತ್ತೆ. ನೀನು ಶರ್ಟ್ಗಿಂತಾನೋ ಈ ಟೀ ಶರ್ಟ್ ಅಲ್ಲಿ ಚೆನ್ನಾಗಿ ಕಾಣಿಸ್ತೀಯ.
ಕೇಳಿಸ್ಕೊಂಡ್ರೆ ಡೈಲಾಗು ಏನು ಲವ್ವಾ? ಲವ್ ಎಲ್ಲ ಅಲ್ಲ, ಲವ್ ಥರ. ಭಾರತಿ, ಫ್ರೀ ಇದ್ರೆ ಅವಾಗ ಮನೆ ಕಡೆ ಸ್ವಲ್ಪ ಬರ್ತಾ ಇರ್ತೀಯ? ಮಾವ, ನೀನ ಈ ಮಾತು ಹೇಳ್ತಾ ಇರೋದು? ಹಾರ್ಟಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂಗಾಯ್ತು. ನಾನು ಹೇಳಿದ್ದು ಚಂದನ್ ಅವರು ಮನೇಲಿ ಒಬ್ಬರೇ ಇರ್ತಾರೆ, ಬೇಜಾರಾಗತ್ತಲ್ವಾ, ಅದಕ್ಕೆ ನೀನ್ ಬಂದ್ರೆ ಒಂಚೂರು ಸಹಾಯ ಆಗತ್ತೆ ಅಂತ. ಓ, ಅದಕ್ಕ ಅಮ್ಮನ್ ಕಣ್ ತಪ್ಸ್ ಬರ್ಬೇಕಲ್ವಾ, ಸ್ವಲ್ಪ ಕಷ್ಟನೇ. ನೋಡ್ಕೊಂಡ್ ಬರ್ತೀನಿ ಬಿಡು. ಸರಿ ಕಣೆ, ತಗೋ, ನಾವೊಂದು ಮನೆಗೆ ಹೋಗ್ತೀನಿ. ಸರಿ. ನೋಡಿದ್ರಾ? ಬನ್ನಿ ನಾವು ಆ ಕಡೆ ಹೋಗೋಣ. ಯಾಕೆ? ಅವರಿಬ್ರು ಮಾತಾಡ್ಲಿ, ಪಾಪ ನಮ್ಮನ್ನ ನೋಡಿದ್ರೆ ಏನ್ ಅನ್ಕೊಳಲ್ಲ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಅಣ್ಣ ಯಾರಿದ್ರು ಹಂಗೆ ಮಾತಾಡ್ತಾನೆ. ಅವನಿಗೆ ಡಬ್ಬ ತುಂಬ್ಕೊಡೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಅವನು ನನ್ನಷ್ಟೆಲ್ಲ ಅಪ್ಡೇಟ್ ಆಗಿಲ್ಲ. ಇವಾಗ ನಾನು ನೋಡಿ ಹೇಗೆ ನಿಮ್ಮನ್ನ, ಅಂದರೆ ನಾನು ನೋಡಿ ನಾನು ಎಲ್ಲರ ಜೊತೆ ಹೇಗೆ ಮಾತಾಡ್ತಿರ್ತೀನಿ, ಅಣ್ಣ ಯಾರ ಜೊತೆನೂ ಆ ಥರ ಮಾತಾಡಲ್ಲ ಅಂತಂದೆ. ಮುಂಚೆಯಿಂದನೂ ನಾವು ನೋಡ್ತಾನೆ ಇದೀವಲ್ಲ. ದಿವ್ಯಾ, ಅತ್ತೆ, ಕೂತ್ಕೋ. ಏನತ್ತೆ? ಚಂದು ಏನಾದ್ರು ಮತ್ತೆ ಕಾಲ್ ಮಾಡಿದ್ಲಾ? ಇಲ್ಲ ಅತ್ತೆ, ಸರ್ಟಿಫಿಕೇಟ್ ಬಗ್ಗೆ ಅವಳೇ ನಂಗೆ ಕಾಲ್ ಮಾಡೋಕೆ ಹೇಳಿದ್ಲು. ಆದರೆ ಒಂದು ಕೆಲಸ ಮಾಡು, ಇವಾಗ ಫೋನ್ ಮಾಡಿ ಬಂದು ಸರ್ಟಿಫಿಕೇಟ್ ತಗೊಂಡು ಹೋಗು ಅಂತ ಹೇಳು. ಅಯ್ಯೋ ಅತ್ತೆ, ಏನು ಹೇಳ್ತಿದ್ದೀರಾ? ಹೌದಮ್ಮ, ನಾನು ತುಂಬಾನೇ ಯೋಚನೆ ಮಾಡಿದೆ. ಅವಳಲ್ಲಿರೋದು ಸರಿಯಿಲ್ಲ ಅಂತ ಅನಿಸ್ತು. ಅದಕ್ಕೆ ನೀನು ಅವಳಿಗೆ ಫೋನ್ ಮಾಡು. ಅಯ್ಯಯ್ಯೋ ಬೇಡ ಅತ್ತೆ, ಈ ವಿಚಾರ ಏನಾದರೂ ನಿಮ್ಮ ಮಗನ ಗೊತ್ತಾದ್ರೆ ಅಷ್ಟೇ. ಮೊನ್ನೆ ಚಂದನನ್ ಕಾಲ್ ರಿಸೀವ್ ಮಾಡಿದ್ದಕ್ಕೆ ಏನಾಯ್ತು ಅಂತ ನಿಮಗೆ ಗೊತ್ತು ತಾನೆ? ದಿವ್ಯಾ, ಈಗ ನಾನೇ ಹೇಳ್ತಾ ಇದ್ದೀನಲ್ವಾ, ನೀನು ಮೊದಲು ಅವಳಿಗೆ ಕಾಲ್ ಮಾಡಿ ಅವಳನ್ನ ಅಲ್ಲಿಂದ ಇಲ್ಲಿಗೆ ಬೇಗ ಬರೋದಕ್ಕೆ ಹೇಳು. ಇಲ್ಲಿ ಬಂದು ಚಂದ ಏನು ಮಾಡ್ತಾಳೆ ಅತ್ತೆ? ಮೊದಲು ಅವಳು ಇಲ್ಲಿಗೆ ಬರಲಿ. ಅಲ್ಲ ಅತ್ತೆ, ಇದಕ್ಕೆ ಮಾವ ಒಪ್ತಾರಾ? ಒಪ್ಕೊಳ್ದೆ ಏನ್ ಮಾಡ್ತಾರೆ ದಿವ್ಯಾ? ಅವ್ರನ್ನ ನಾನು ಒಪ್ಪಿಸ್ತೀನಿ. ಎಷ್ಟೇ ಆಗ್ಲಿ ಚಂದು ಅವ್ರಿಗೂ ಮಗಳಲ್ವಾ. ನೋಡು, ಅದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ, ನಾನ್ ಮಾತಾಡ್ತೀನಿ, ಹೇಳ್ದಷ್ಟು ಮಾಡು. ಹಾಗಲ್ಲ ಅತ್ತೆ, ಚಂದು ಒಪ್ಕೋತಾಳ? ದಿವ್ಯಾ, ನೀನ್ ಫೋನ್ ಎಲ್ಲಿ? ತಗೋ, ಈಗಲೇ ಚಂದು ಫೋನ್ ಮಾಡು. ಏನು ಆಗಲ್ಲ, ನಾನ್ ನೋಡ್ಕೋತೀನಿ, ತಲೆ ಕೆಡ್ಸ್ಕೊಂಬೇಡ, ಫೋನ್ ಮಾಡು. ತಗೋ, ತಲೆ ಕೆಡ್ಸ್ಕೊಂಬೇಡ, ನಾನು ಇದೀನಿ, ಮಾಡು. ಹಲೋ ಅದಕ್ಕೆ ಸರ್ಟಿಫಿಕೇಟ್ ಸಿಕ್ತಾ? ಹಲೋ ಅದಕ್ಕೆ ಕೇಳಿಸ್ತಿದ್ಯಾ? ಹಾ ಚಂದು, ಕೇಳಿಸ್ತಿದೆ. ಹೇಳಿ ಅದಕ್ಕೆ, ಸರ್ಟಿಫಿಕೇಟು. ಅದೇ ನಿನ್ಗೆಲ್ ತಂದು ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೀನ್ ಚಿಕ್ಕಮಗಳೂರಿಗೆ ಬರೋಕ್ಕಾಗತ್ತಾ? ಚಿಕ್ಕಮಗಳೂರಾ? ಅಂದ್ರೆ ಮನೆಗೆ ಬರಕ್ಕೆ ಹೇಳ್ತಿದ್ದೀರಾ ಅದಕ್ಕೆ? ಅಲ್ಲ ಚಂದು, ನೀನ್ ಚಿಕ್ಕಮಗಳೂರಿಗೆ ಬಂದು ಕಾಲ್ ಮಾಡು. ಅಲ್ಲ, ಇವಾಗ ನಿಮ್ಗೆ ನನ್ನ ಸರ್ಟಿಫಿಕೇಟ್ ಎಲ್ಲ ಸಿಕ್ತಾ ಅದಕ್ಕೆ? ಹಾ ಚಂದು, ಸಿಕ್ತು. ನಾನೆಲ್ಲೂ ಹೊರಗಡೆ ಬರೋದಿಕ್ಕಾಗಲ್ಲ ಚಂದು. ಸಿಚುವೇಶನ್ ನಿಮ್ಗೆ ಗೊತ್ತಲ್ವಾ. ಕೊರಿಯರು ಇಲ್ಲ ಬೇರೆಯವ್ರ ಹತ್ರ ಕೊಟ್ಟು ಕಳ್ಸೋಣ ಅಂದ್ರೆ ಎಲ್ಲಾನು ಒರಿಜಿನಲ್ ಸರ್ಟಿಫಿಕೇಟೆ. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಮಿಸ್ ಆದ್ರೆ ನಿಂಗೆ ಪ್ರಾಬ್ಲಮ್ ಅಲ್ವಾ. ಅದಕ್ಕೆ ನೀನೇ ಬಂದು ತಗೋತೀಯಾ? ಸರಿ ಅದಕ್ಕೆ, ಇವತ್ತೇ ಬರ್ತೀನಿ. ನಿಮ್ಗೆ ಓಕೆನಾ? ಅದೇ ಇವತ್ತು ಹೇಗಾಗುತ್ತೆ? ದಿವ್ಯಾ, ಅದೆಲ್ಲ ನೋಡ್ಕೋಣ. ಮೊದ್ಲು ಅವಳನ್ನ ಬರೋದಕ್ಕೆ ಹೇಳು. ಹಲೋ. ಹಾ, ಒಬ್ಬಳನ್ನೇ ಬರೋದಕ್ಕೆ ಹೇಳು, ಜೊತೆಗೆ ಯಾರು ಬರೋದು ಬೇಡ ಅಂತಾನು ಹೇಳು. ಹಾ ಚಂದು, ನಂಗೆ ಓಕೆನೆ. ಆದ್ರೆ ಏನದ್ಕೆ? ಬರ್ಬೇಕಾದ್ರೆ ನೀನೊಬ್ಳೇ ಬಾ, ಹರಿನ ಕರ್ಕೊಂಬರ್ಬೇಡ.
ಯಾಕಂದ್ರೆ ಮಾವನ್ ಗೊತ್ತಿರೋರು ಯಾರಾದ್ರೂ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ. ಹಾ ಸರಿ ಅದ್ಗೆ, ನಾನು ಒಬ್ಳೆ ಬರ್ತೀನಿ. ಸರಿ ಚಂದು. ಥ್ಯಾಂಕ್ಸ್ ಅದ್ಗೆ, ಈ ನಿಮ್ಮ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ. ಹಲೋ ಅದ್ಕೆ? ಹಾ ಚಂದು, ನನ್ನಿಂದ ನಿಮಗೆ ತುಂಬ ತೊಂದರೆ ಆಗ್ತಿದ್ಯಾ ಅದ್ಕೆ? ಪರವಾಗಿಲ್ಲ ಚಂದು, ನೀನು ಬಂದು ಕಾಲ್ ಮಾಡು, ನಾನೀಗ ಫೋನ್ ಇಡ್ತೀನಿ. ಯಾರಾದರೂ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಹಾ ಸರಿ ಅದ್ಕೆ, ಬಾಯ್. ಏನತ್ತೆ ಇವತ್ತೇ ಬರೋದಕ್ಕೆ ಹೇಳಿದ್ದೀರಾ? ಏನಾದರೂ ಮಾವನ್ ಗೊತ್ತಾದ್ರೆ? ಅಯ್ಯೋ ದಿವ್ಯಾ, ಅದ್ರ ಬಗ್ಗೆ ನೀನು ಟೆನ್ಷನ್ ಮಾಡ್ಕೋಬೇಡ. ಮೊದಲು ಅವಳು ಇಲ್ಲಿಗೆ ಬರಲಿ, ಮುಂದಿನ ನಾನು ನೋಡ್ಕೋತೀನಿ. ಹೌದು ಕಣ, ಅರ್ಜೆಂಟು. ಹಾ, ಅದನ್ನೇ ನಾನು ಹೇಳ್ತಿರೋದು. ನೀನು ಯಾವಾಗ ಸಿಗ್ತೀಯ ಹೇಳು? ಏ ಹರಿ, ಅವಾಗಿಂದ ಫೋನಲ್ಲೇ ಮಾತಾಡ್ತಿದ್ಯಾ, ತಿಂಡಿ ಮಾಡ್ಬಾ. ತಿಂತೀನಣ್ಣ. ಓ ಬಂದ್ಯಮ್ಮ, ದೋಸೆ ರೆಡಿ ಇದೆ, ತಿಂಡಿ ಮಾಡ್ಕೊಬಾ. ಇಲ್ಲ ಅಣ್ಣ, ನಂಗೆ ಈಗ ಹಸುವಾಗ್ತಿಲ್ಲ, ಆಮೇಲೆ ತಿಂತೀನಿ. ಯಾಕಮ್ಮ ಮುಖ ಒಂಥರ ಇದೆ, ಏನಾದರೂ ಸಮಸ್ಯೆನಾ? ಇಲ್ಲ ಅಣ್ಣ, ಅದಕ್ಕೆ ಫೋನ್ ಮಾಡಿದ್ರು.